ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಎಂಬಂತಹ ಮಾತು ಹೇಳ್ತಾ ನಾನು ಇವತ್ತು ಬಂದಿರುವಂಥದ್ದು ದೊಡ್ಡನ ರೂಮಿಗೆ, ವೈಟ್ ಫೀಲ್ಡಿಗೆ. ಆ್ಯಕ್ಚುಲಿ ನಮ್ಮ ರೂಮ್ ನಾನು ಅಲ್ಲಿಂದ ಕಷ್ಟ ಆಗ್ತದೆ ಅಂತ ಹೇಳಿ ಆಫೀಸಿಂದ ಕೇರ್ಪುರಮಲ್ಲಿದ್ದೀನಿ. ಅಲ್ಲಿ ಕೂಡ ಅಕ್ಕಪಕ್ಕದಲ್ಲಿ ಟೆಂಪಲ್ ಇದೆ, ಆ ಟೆಂಪಲ್ ಕೂಡ ಹೋಗ್ತಾ ಇರ್ತೀನಿ. ಇವತ್ತು ಮುಂಜಾನೆ ಒಂದು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆ ಟೆಂಪಲಿಗೆ ಹೋಗ್ಲಿಕ್ಕೆ ಆಗಿಲ್ಲ, ಒಂದು ಸ್ವಲ್ಪ ಬೇರೆ ಪರ್ಸನಲ್ ಕೆಲಸ ಇತ್ತು. ಹಾಗಾಗಿ ಇವಾಗ ನಾನು ಇನ್ನೇ ಸಂಜೆ ಬರುವಂಥ ಸಮಯದಲ್ಲಿ ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಏನೋ ಜಾತ್ರೆ ಇರಬೇಕು, ನಂಗೆ ಗೊತ್ತಿಲ್ಲ. ಆ ಟೆಂಪಲ್ಗೆ ಒಮ್ಮೆ ಹೋಗಿ ಬರುವ. ನನ್ನ ರೂಮಿಂದ ಆ ಟೆಂಪಲ್ಗೆ ಒಂದು 1.5 ಕಿಲೋಮೀಟ್ರ್ ಇರ್ಬೋದು, ಗೊತ್ತಿಲ್ಲ. ಸ್ಕೂಟಿಯಲ್ಲಿ ಹೋಗ್ತೀನಿ. ಆದರೆ ಯಾವುದಲ್ಲಿ ಹೋಗ್ಲಿಕ್ಕೆ ಕೂಡ ಮಳೆ ಬರ್ತಿದೆ, ಮಳೆ ಜೋರು ಬರ್ತಿತ್ತು ಆವಾಗ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನಾನು ಕೇರ್ಪುರಂ ರೂಮಲ್ಲಿ ಇರುವಾಗಲೂ ಕೂಡ ಹೋಗ್ತೀನಿ. ಅಲ್ಲಿ ಪಕ್ಕದಲ್ಲಿ ಒಂದು ಆಂಜನೇಯ ಟೆಂಪಲ್ ಇದೆ ಮತ್ತು ಒಂದು ದೇವಿ ಟೆಂಪಲ್ ಇದೆ, ಆ ಟೆಂಪಲ್ಗೆ ಹೋಗ್ತೀನಿ. ಇವತ್ತು ನಾನು ಇರುವುದು ವೈಟ್ ಫೀಲ್ಡಲ್ಲಿದ್ದೀನಿ. ದೊಡ್ಡ ಅಣ್ಣನ ರೂಮಲ್ಲಿ ಬಂದಿದ್ದೀನಿ, ಅವನಿಲ್ಲ, ನಾನು ಮತ್ತು ಅಣ್ಣ ಇದ್ದಾನೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ. ಇವತ್ತು ಟೆಂಪಲ್ ಇದೆ ನೋಡಿ. ನೀವು ಇವಾಗ ನೋಡ್ತಿರ್ಬೋದು, ಮಳೆ ಬಂದು ನಿಂತು ಹೋಗಿದೆ. ಆವಾಗ ಜೋರು ಮಳೆ ಇತ್ತು, ಫುಲ್ಲು ನೀರೆಲ್ಲ ಹೊಂಡದಲ್ಲಿ ಫುಲ್ಲಾಗಿದೆ. ನಾನು ಸ್ಕೂಟಿ ಹಿಡ್ಕೊಂಡು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಕೆಲವೊಂದು ಸಲ ನಾವು ಹೋಗುವಂಥ ಸ್ಥಳಕ್ಕಿಂತ ಹೋಗುವಂಥ ದಾರಿಯೇ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಬೋದು. ಆದರೆ ಇಲ್ಲಿ ಹೋಗೋ ದಾರಿ ಎಲ್ಲಿ ನೋಡಿದ್ರು ಗಾಡಿ ಗಾಡಿ ಗಾಡಿ, ಟ್ರಾಫಿಕ್ ಮತ್ತೇನೂ ಇಲ್ಲ. ಏನು ಚೆಂದ ಇಲ್ಲ, ಟ್ರಾಫಿಕಲ್ಲಿ ನಿಂತ್ಕೊಳ್ಬೇಕು ಅಷ್ಟೇ. ಹೇಗಿತ್ತು ಟ್ರಾಫಿಕ್ ನೋಡ್ತೀರಾ ಬನ್ನಿ. ಬೆಂಗಳೂರಲ್ಲಿ ದೊಡ್ಡ ಸಮಸ್ಯೆನೇ ಇದು, ಟ್ರಾಫಿಕ್. ಬೇರೆ ಏನು ದೊಡ್ಡ ಸಮಸ್ಯೆ ಇಲ್ಲ. ಊಟಕ್ಕಾಗಿರ್ಬೋದು, ಮಲಗಲಿಕ್ಕೆ ಆಗಿರ್ಬೋದು, ಏನಕ್ಕಷ್ಟು ದೊಡ್ಡ ಸಮಸ್ಯೆ ಇಲ್ಲ, ಆರಾಮವಾಗಿ ಆಗ್ತದೆ. ಆದರೆ ಟ್ರಾಫಿಕ್ ಮಾತ್ರ ಒಂದು ದೊಡ್ಡ ಸಮಸ್ಯೆ, ಎಲ್ಲಿ ನೋಡಿದರೂ ಅದೇ. ಯಾವ ಏರಿಯಾಕ್ಕೆ ಹೋಗಿ ನಾನು ಟ್ರಾಫಿಕ್ಕಿಂದ ತಪ್ಪಿಸ್ಕೊಳ್ತೀನಿ ಅಂತ ಹೇಳಿದರೂ ಕೂಡ, ಯೋಚನೆ ಮಾಡಿದರೂ ಕೂಡ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಎಲ್ಲಿ ಹೋದರೂ ಅದೇ ಟ್ರಾಫಿಕ್. ಹೋಗಿ ನೋಡಿ ನಾನು ಹೋಗೋ ಬಸ್ ಬಂತು ನೋಡಿ. ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ ಹೋಗೋ ಬಸ್ಸು. ಬಾಯ್. ಫೈನಲಿ ನಾನೀಗ ಟೆಂಪಲಿಗೆ ರೀಚ್ ಆಗಿದ್ದೀನಿ. ಆ ರೋಡಿನ ಪಕ್ಕದಲ್ಲಿ ಟೆಂಪಲ್ ಇರುವಂಥದ್ದು. ನಮ್ಮ ಕಡೆ ಎಲ್ಲ ಒಳಗೆ ಟೆಂಪಲ್ ಇರ್ತದೆ, ಹಾಗಾಗಿ ಅಲ್ಲಿ ತುಂಬ ಜಾಗ ಇರ್ತದೆ, ತುಂಬ ವಿಶಾಲವಾಗಿರ್ತದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮಹಾಗಣಪತಿ ದೇವಸ್ಥಾನ, ವೈಟ್ ಫೀಲ್ಡಲ್ಲಿರುವಂತಹ ಟೆಂಪಲ್. ಬನ್ನಿ ಹೊರಗೆ ಹೋಗುವ. ನಾವು ಇಷ್ಟನ ಪಟ್ಟು ಅಥವಾ ಕಷ್ಟನ ಪಟ್ಟು ಒಂದು ಗಾಡಿನ ಪರ್ಚೇಸ್ ಮಾಡ್ತೇವೆ. ಆ ಗಾಡಿನ ಪರ್ಚೇಸ್ ಮಾಡಿ ಆ ಗಾಡಿ ರೋಡಲ್ಲಿ ಹೋಗಲಿಕ್ಕಿಂತ ಮುಂಚೆ, ನಾವು ಡ್ರೈವ್ ಮಾಡಲಿಕ್ಕಿಂತ ಮುಂಚೆ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ತೇವೆ, ಗಾಡಿಗೆ ಪೂಜಿಸ್ತೇವೆ. ಹಾಗಾಗಿ ಅಲ್ಲಿ ಕೂಡ ಗಾಡಿಗೆ ಪೂಜೆನ ಮಾಡ್ತಾಯಿದ್ರು. ದೇವಸ್ಥಾನ ಅಂದಾಗ ನಮಗೆಲ್ಲರಿಗೂ ಕೂಡ ತುಂಬ ಖುಷಿಯಾಗಿರುವಂಥದ್ದು ಏನು ಅಂದರೆ, ನಿಶಬ್ದವಾಗಿರುವಂತಹ ಸ್ಥಳ ಆಗಿರ್ಬೋದು, ಶ್ರದ್ಧೆ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಇವನ್ನೆಲ್ಲ ನಾವು ದೇವಸ್ಥಾನದಲ್ಲಿ ಕಾಣ್ತೇವೆ. ದೇವಸ್ಥಾನಕ್ಕೆ ಬಂದಿರುವಂತಹ ಸಮಯದಲ್ಲಿ ದೇವರ ಪ್ರಸಾದನ ಕೊಡ್ತಾಯಿದ್ರು. ದೇವರ ಪ್ರಸಾದನ ನಾನು ಸ್ವೀಕರಿಸಿದೆ. ದೇವರ ಪ್ರಸಾದದಲ್ಲಿ ಏನೆಲ್ಲ ಇತ್ತು? ಅನ್ನ, ಸಾರು ಮತ್ತು ಮೊಸರನ್ನ ತುಂಬ ಚೆನ್ನಾಗಿತ್ತು. ಫೈನಲಿಯಾಗಿ ನಾನು ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನ ಅಕ್ಕಪಕ್ಕದಲ್ಲೆಲ್ಲ ರೋಡ್ ಇದೆ, ದೊಡ್ಡದಾಗಿ ಏನಿಲ್ಲ. ಬಟ್ ದೇವಸ್ಥಾನ ಏನಿದೆ ಆ ಅರೌಂಡಲ್ಲಿ ಫುಲ್ಲಾಗಿ ದೇವಸ್ಥಾನನೇ ಕವರ್ ಆಗಿದೆ. ಆ ಕಡೆ ಕಾಂಪೌಂಡ್ ಇದೆ. ನಮ್ಮ ಕಡೆ ಊರಿಗೆ ಹೋಗಿರುವಂತಹ ಸನ್ನಿವೇಶದಲ್ಲಿ ನಮ್ಮ ಊರಿನ ದೇವಸ್ಥಾನದಲ್ಲಿ ಏನಿದೆ ಅಂದರೆ, ದೇವಸ್ಥಾನ ಅಕ್ಕಪಕ್ಕ ಫುಲ್ಲು ಗ್ರೌಂಡ್ ಎಲ್ಲ ಇರ್ತದೆ, ತಿರುಗಾಡಲಿಕ್ಕೆಲ್ಲ ಆಗ್ತದೆ. ಇಲ್ಲಿ ಅದಕ್ಕೆ ಅಷ್ಟು ಇಲ್ಲ, ಅಂದರೆ ಸ್ಪೇಸ್ ಸ್ಥಳ ಇಲ್ಲ ಅಂತ ಅಷ್ಟೇ. ನಾನು ದೇವಸ್ಥಾನದ ಒಳಗಡೆ ಹೋದೆ, ದೇವರ ದರ್ಶನ ಮಾಡಿದೆ, ದೇವರ ಆರತಿ ಕೊಂಡೆ. ಅದ್ರ ಜೊತೆಗೆ ದೇವಸ್ಥಾನದಿಂದ ಹೊರಗೆ ಬರುವಂತಹ ಸಮಯದಲ್ಲಿ ಪಕ್ಕದಲ್ಲಿ ಅನ್ನಪ್ರಸಾದ ಕೊಡ್ತಾಯಿದ್ರು, ಅನ್ನಪ್ರಸಾದ ಸ್ವೀಕರಿಸಿದೆ. ಅದ್ರ ಜೊತೆಗೆ
ತಟ್ಟೆನ ತೊರೆದು ಅಲ್ಲಿ ಇಟ್ಟು ಬಂದೆ. ತುಂಬ ಖುಷಿಯಾಯಿತು. ನನಗೆ ಒಂದು ಯೋಚನೆಯೂ ಕೂಡ ಮಾಡಿರಲಿಲ್ಲ ಇಲ್ಲಿ ಪ್ರಸಾದ ಸಿಗುತ್ತೆ ಅಂತ. ಈ ದೇವಸ್ಥಾನಕ್ಕೆ ಬಂದಿರುವಂಥದ್ದಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಬಂದು ಇಲ್ಲಿ ಅನ್ನಪ್ರಸಾದ ನಾವು ಸ್ವೀಕಾರ ಮಾಡಿರೋದಾಗಿರ್ಬೋದು, ತುಂಬ ಖುಷಿ ಆಗ್ತಿದೆ. ಅದ್ರ ಜೊತೆಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ಏನೆಲ್ಲ ಕನಸನ್ನು ಕಟ್ಟಿದ್ದೀರಾ ಆ ಕನಸೆಲ್ಲವೂ ಕೂಡ ನನಸಾಗಲಿ ಅಂತ ಇಲ್ಲಿಂದನೇ ನಿಮ್ಮ ಪರವಾಗಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.